ಮುನಿರತ್ನ ಫಿಲಂ ಆಕ್ಟರ್ ಇದ್ದ ಹಾಗೆ ಮುನಿರತ್ನ ಜೋಕರ್ ಕೆಲಸ ಮಾಡ್ತಾರೆ. ಬೆಂಗಳೂರಿನಲ್ಲಿ ಹಿಂಗಂತ ಹೇಳಿದ್ದು ಇದೇ ಬಾಲಕೃಷ್ಣ. ವಾಗ್ದಾಳಿ ಮಾಡಿದ್ದಾರೆ ಮುನಿರತ್ನ ವಿರುದ್ಧ. ಮೊನ್ನೆ ಸಭೆಯಲ್ಲಿ ಗೌರವದಿಂದ ನಡೆದುಕೊಳ್ಳಲಿಲ್ಲ ಮುನಿರತ್ನ. ಆ ಹೆಣ್ಮಗಳ ಮೇಲೆ ಟಾರ್ಗೆಟ್ ಮಾಡುವ ಕೆಲಸ ಮುನಿರತ್ನ ಮಾಡ್ತಾರೆ. ಶಾಸಕ ಮುನಿರತ್ನ ವಿರುದ್ಧ ಮಾಗಡಿ ಕ್ಷೇತ್ರದ ಶಾಸಕ ಬಾಲಕೃಷ್ಣ ವಾಗ್ದಾಳಿ ಮಾಡಿದ್ದಾರೆ, ಕಿಡಿಕಾರಿದ್ದಾರೆ. ಮುನಿರತ್ನ ಒಂಥರ ಅವರು ಫಿಲಂ ಆಕ್ಟರ್ ಇದ್ದಂಗೆ ಮತ್ತೆ ಜೋಕರ್ ಕೆಲಸ ಮಾಡ್ದಂಗೆ ಮಾಡ್ತಾವ್ರೆ. ಅವರು ಸಭೆನಲ್ಲಿ ಹೋಗಿ ಗೌರವವಾಗಿ ಅವರು ಮಾಡಬೇಕಾಗಿತ್ತು. ಅದನ್ನ ಬಿಟ್ಬಿಟ್ಟು ಅಸಂಬದ್ಧ ಪದಗಳನ್ನ ಉಪಯೋಗಿಸ್ತಕ್ಕಂಥದ್ದು, ಯಾರ ಮೇಲೂ ಟಾರ್ಗೆಟ್ ಮಾಡ್ತಕ್ಕಂಥದ್ದು, ಅವರು ಪೂರ್ವ ಯೋಜಿತವಾಗಿ ನಾನು ಹಿಂಗೇ ಮಾಡಬೇಕು ಅಂತಕ್ಕಂಥದ್ದನ್ನ ಮನಸ್ಸಲ್ಲಿ ಇಟ್ಕೊಂಡು ಬಂದು ಪಾಪ ಹೆಣ್ಮಗಳ ಮೇಲೆ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡ್ತಾವ್ರೆ. ಅವ್ರಿಗೆ ಹಕ್ಕೈತೆ, ಹಕ್ಕನ್ನ ಕೇಳಲಿಕ್ಕೆ ಸೂಕ್ತವಾದಂತ ವೇದಿಕೆಗಳಿದಾವೆ. ವಿಧಾನಸೌಧದಲ್ಲೂ ಕೂಡ ಅದನ್ನ ಕೇಳಬಹುದು. ಅವರು ಸೂಕ್ತವಾದಂತ ವೇದಿಕೆಯಲ್ಲಿ ಕೇಳದ್ಬಿಟ್ಟು ಸುಮ್ಮನೆ ಅಲ್ಲಿ ಹೋಗಿ ಡ್ರಾಮಾ ಮಾಡ್ಕೊಂಡು ಬಂದಿದ್ದಾರೆ. ನೀವು ಮೀಡಿಯಾದವರು ಅವ್ರಿಗೆ ಹೆಚ್ಚು ಪ್ರಚಾರ ಕೊಟ್ರೆ ನಿಮ್ ಮೀಡಿಯಾಗೆ ಗೌರವ ಕಡಿಮೆ. ಅವ್ರ ನಡವಳಿಕೆ ಏನು, ಅವ್ರು ಯಾವ ರೀತಿ ನಡೆದು ಬಂದ್ರು, ಅವ್ರು ಯಾವ ರೀತಿ ಅವರ ನಡವಳಿಕೆಯನ್ನ ನಡೆಸ್ಕೊಂಡ್ ಬಂದ್ರು, ಮೊದಲಿಂದನೂ ಕೂಡ ಯಾವ ರೀತಿ ಸಣ್ಣ ಪುಟ್ಟವ್ರ ಮೇಲೆ ಟಾರ್ಗೆಟ್ ಮಾಡಿದ್ರು. ಅಶೋಕ್ ಅಂತ ಅವ್ರನ್ನೇ ಏಡ್ಸ್ ಇಂಜೆಕ್ಷನ್ ಚುಚ್ಚಕ್ ಹೋಗವ್ರೆ ಅಂತಂದ್ರೆ ಅವ್ರ ನಾಯಕರ ಮೇಲೆನೆ ಮತ್ತೆ ಅವರು ಯಾವ ರೀತಿ ಅವರ ನಡವಳಿಕೆ ಐತೆ ಅಂತ ಹೇಳಿ ನೀವು ನಿಮ್ಮ ಮಾಧ್ಯಮದಲ್ಲಿ ಅವ್ರನ್ನ ಹೆಚ್ಚು ಪ್ರಚಾರ ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ. ಮುನಿರತ್ನ ಫಿಲಂ ಆಕ್ಟರ್ ಇದ್ದ ಹಾಗೆ ಮುನಿರತ್ನ ಜೋಕರ್ ಕೆಲಸ ಮಾಡ್ತಾರೆ. ಬೆಂಗಳೂರಿನಲ್ಲಿ ಹಿಂಗಂತ ಹೇಳಿದ್ದು ಇದೇ ಬಾಲಕೃಷ್ಣ. ವಾಗ್ದಾಳಿ ಮಾಡಿದ್ದಾರೆ ಮುನಿರತ್ನ ವಿರುದ್ಧ. ಮೊನ್ನೆ ಸಭೆಯಲ್ಲಿ ಗೌರವದಿಂದ ನಡೆದುಕೊಳ್ಳಲಿಲ್ಲ ಮುನಿರತ್ನ. ಆ ಹೆಣ್ಮಗಳ ಮೇಲೆ ಟಾರ್ಗೆಟ್ ಮಾಡುವ ಕೆಲಸ ಮುನಿರತ್ನ ಮಾಡ್ತಾರೆ. ಶಾಸಕ ಮುನಿರತ್ನ ವಿರುದ್ಧ ಮಾಗಡಿ ಕ್ಷೇತ್ರದ ಶಾಸಕ ಬಾಲಕೃಷ್ಣ ವಾಗ್ದಾಳಿ ಮಾಡಿದ್ದಾರೆ, ಕಿಡಿಕಾರಿದ್ದಾರೆ. ಮುನಿರತ್ನ ಒಂಥರ ಅವರು ಫಿಲಂ ಆಕ್ಟರ್ ಇದ್ದಂಗೆ ಮತ್ತೆ ಜೋಕರ್ ಕೆಲಸ ಮಾಡ್ದಂಗೆ ಮಾಡ್ತಾವ್ರೆ. ಅವರು ಸಭೆನಲ್ಲಿ ಹೋಗಿ ಗೌರವವಾಗಿ ಅವರು ಮಾಡಬೇಕಾಗಿತ್ತು. ಅದನ್ನ ಬಿಟ್ಬಿಟ್ಟು ಅಸಂಬದ್ಧ ಪದಗಳನ್ನ ಉಪಯೋಗಿಸ್ತಕ್ಕಂಥದ್ದು, ಯಾರ ಮೇಲೂ ಟಾರ್ಗೆಟ್ ಮಾಡ್ತಕ್ಕಂಥದ್ದು, ಅವರು ಪೂರ್ವ ಯೋಜಿತವಾಗಿ ನಾನು ಹಿಂಗೇ ಮಾಡಬೇಕು ಅಂತಕ್ಕಂಥದ್ದನ್ನ ಮನಸ್ಸಲ್ಲಿ ಇಟ್ಕೊಂಡು ಬಂದು ಪಾಪ ಹೆಣ್ಮಗಳ ಮೇಲೆ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡ್ತಾವ್ರೆ. ಅವ್ರಿಗೆ ಹಕ್ಕೈತೆ, ಹಕ್ಕನ್ನ ಕೇಳಲಿಕ್ಕೆ ಸೂಕ್ತವಾದಂತ ವೇದಿಕೆಗಳಿದಾವೆ. ವಿಧಾನಸೌಧದಲ್ಲೂ ಕೂಡ ಅದನ್ನ ಕೇಳಬಹುದು. ಅವರು ಸೂಕ್ತವಾದಂತ ವೇದಿಕೆಯಲ್ಲಿ ಕೇಳದ್ಬಿಟ್ಟು ಸುಮ್ಮನೆ ಅಲ್ಲಿ ಹೋಗಿ ಡ್ರಾಮಾ ಮಾಡ್ಕೊಂಡು ಬಂದಿದ್ದಾರೆ. ನೀವು ಮೀಡಿಯಾದವರು ಅವ್ರಿಗೆ ಹೆಚ್ಚು ಪ್ರಚಾರ ಕೊಟ್ರೆ ನಿಮ್ ಮೀಡಿಯಾಗೆ ಗೌರವ ಕಡಿಮೆ. ಅವ್ರ ನಡವಳಿಕೆ ಏನು, ಅವ್ರು ಯಾವ ರೀತಿ ನಡೆದು ಬಂದ್ರು, ಅವ್ರು ಯಾವ ರೀತಿ ಅವರ ನಡವಳಿಕೆಯನ್ನ ನಡೆಸ್ಕೊಂಡ್ ಬಂದ್ರು, ಮೊದಲಿಂದನೂ ಕೂಡ ಯಾವ ರೀತಿ ಸಣ್ಣ ಪುಟ್ಟವ್ರ ಮೇಲೆ ಟಾರ್ಗೆಟ್ ಮಾಡಿದ್ರು. ಅಶೋಕ್ ಅಂತ ಅವ್ರನ್ನೇ ಏಡ್ಸ್ ಇಂಜೆಕ್ಷನ್ ಚುಚ್ಚಕ್ ಹೋಗವ್ರೆ ಅಂತಂದ್ರೆ ಅವ್ರ ನಾಯಕರ ಮೇಲೆನೆ ಮತ್ತೆ ಅವರು ಯಾವ ರೀತಿ ಅವರ ನಡವಳಿಕೆ ಐತೆ ಅಂತ ಹೇಳಿ ನೀವು ನಿಮ್ಮ ಮಾಧ್ಯಮದಲ್ಲಿ ಅವ್ರನ್ನ ಹೆಚ್ಚು ಪ್ರಚಾರ ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ. ಮುನಿರತ್ನ ಫಿಲಂ ಆಕ್ಟರ್ ಇದ್ದ ಹಾಗೆ ಮುನಿರತ್ನ ಜೋಕರ್ ಕೆಲಸ ಮಾಡ್ತಾರೆ. ಬೆಂಗಳೂರಿನಲ್ಲಿ ಹಿಂಗಂತ ಹೇಳಿದ್ದು ಇದೇ ಬಾಲಕೃಷ್ಣ. ವಾಗ್ದಾಳಿ ಮಾಡಿದ್ದಾರೆ ಮುನಿರತ್ನ ವಿರುದ್ಧ. ಮೊನ್ನೆ ಸಭೆಯಲ್ಲಿ ಗೌರವದಿಂದ ನಡೆದುಕೊಳ್ಳಲಿಲ್ಲ ಮುನಿರತ್ನ. ಆ ಹೆಣ್ಮಗಳ ಮೇಲೆ ಟಾರ್ಗೆಟ್ ಮಾಡುವ ಕೆಲಸ ಮುನಿರತ್ನ ಮಾಡ್ತಾರೆ. ಶಾಸಕ ಮುನಿರತ್ನ ವಿರುದ್ಧ ಮಾಗಡಿ ಕ್ಷೇತ್ರದ ಶಾಸಕ ಬಾಲಕೃಷ್ಣ ವಾಗ್ದಾಳಿ ಮಾಡಿದ್ದಾರೆ, ಕಿಡಿಕಾರಿದ್ದಾರೆ. ಮುನಿರತ್ನ ಒಂಥರ ಅವರು ಫಿಲಂ ಆಕ್ಟರ್ ಇದ್ದಂಗೆ ಮತ್ತೆ ಜೋಕರ್ ಕೆಲಸ ಮಾಡ್ದಂಗೆ ಮಾಡ್ತಾವ್ರೆ. ಅವರು ಸಭೆನಲ್ಲಿ ಹೋಗಿ ಗೌರವವಾಗಿ ಅವರು ಮಾಡಬೇಕಾಗಿತ್ತು. ಅದನ್ನ ಬಿಟ್ಬಿಟ್ಟು ಅಸಂಬದ್ಧ ಪದಗಳನ್ನ ಉಪಯೋಗಿಸ್ತಕ್ಕಂಥದ್ದು, ಯಾರ ಮೇಲೂ ಟಾರ್ಗೆಟ್ ಮಾಡ್ತಕ್ಕಂಥದ್ದು, ಅವರು ಪೂರ್ವ ಯೋಜಿತವಾಗಿ ನಾನು ಹಿಂಗೇ ಮಾಡಬೇಕು ಅಂತಕ್ಕಂಥದ್ದನ್ನ ಮನಸ್ಸಲ್ಲಿ ಇಟ್ಕೊಂಡು ಬಂದು ಪಾಪ ಹೆಣ್ಮಗಳ ಮೇಲೆ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡ್ತಾವ್ರೆ. ಅವ್ರಿಗೆ ಹಕ್ಕೈತೆ, ಹಕ್ಕನ್ನ ಕೇಳಲಿಕ್ಕೆ ಸೂಕ್ತವಾದಂತ ವೇದಿಕೆಗಳಿದಾವೆ. ವಿಧಾನಸೌಧದಲ್ಲೂ ಕೂಡ ಅದನ್ನ ಕೇಳಬಹುದು. ಅವರು ಸೂಕ್ತವಾದಂತ ವೇದಿಕೆಯಲ್ಲಿ ಕೇಳದ್ಬಿಟ್ಟು ಸುಮ್ಮನೆ ಅಲ್ಲಿ ಹೋಗಿ ಡ್ರಾಮಾ ಮಾಡ್ಕೊಂಡು ಬಂದಿದ್ದಾರೆ. ನೀವು ಮೀಡಿಯಾದವರು ಅವ್ರಿಗೆ ಹೆಚ್ಚು ಪ್ರಚಾರ ಕೊಟ್ರೆ ನಿಮ್ ಮೀಡಿಯಾಗೆ ಗೌರವ ಕಡಿಮೆ. ಅವ್ರ ನಡವಳಿಕೆ ಏನು, ಅವ್ರು ಯಾವ ರೀತಿ ನಡೆದು ಬಂದ್ರು, ಅವ್ರು ಯಾವ ರೀತಿ ಅವರ ನಡವಳಿಕೆಯನ್ನ ನಡೆಸ್ಕೊಂಡ್ ಬಂದ್ರು, ಮೊದಲಿಂದನೂ ಕೂಡ ಯಾವ ರೀತಿ ಸಣ್ಣ ಪುಟ್ಟವ್ರ ಮೇಲೆ ಟಾರ್ಗೆಟ್ ಮಾಡಿದ್ರು. ಅಶೋಕ್ ಅಂತ ಅವ್ರನ್ನೇ ಏಡ್ಸ್ ಇಂಜೆಕ್ಷನ್ ಚುಚ್ಚಕ್ ಹೋಗವ್ರೆ ಅಂತಂದ್ರೆ ಅವ್ರ ನಾಯಕರ ಮೇಲೆನೆ ಮತ್ತೆ ಅವರು ಯಾವ ರೀತಿ ಅವರ ನಡವಳಿಕೆ ಐತೆ ಅಂತ ಹೇಳಿ ನೀವು ನಿಮ್ಮ ಮಾಧ್ಯಮದಲ್ಲಿ ಅವ್ರನ್ನ ಹೆಚ್ಚು ಪ್ರಚಾರ ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ. ಮುನಿರತ್ನ ಫಿಲಂ ಆಕ್ಟರ್ ಇದ್ದ ಹಾಗೆ ಮುನಿರತ್ನ ಜೋಕರ್ ಕೆಲಸ ಮಾಡ್ತಾರೆ. ಬೆಂಗಳೂರಿನಲ್ಲಿ ಹಿಂಗಂತ ಹೇಳಿದ್ದು ಇದೇ ಬಾಲಕೃಷ್ಣ. ವಾಗ್ದಾಳಿ ಮಾಡಿದ್ದಾರೆ ಮುನಿರತ್ನ ವಿರುದ್ಧ. ಮೊನ್ನೆ ಸಭೆಯಲ್ಲಿ ಗೌರವದಿಂದ ನಡೆದುಕೊಳ್ಳಲಿಲ್ಲ ಮುನಿರತ್ನ. ಆ ಹೆಣ್ಮಗಳ ಮೇಲೆ ಟಾರ್ಗೆಟ್ ಮಾಡುವ ಕೆಲಸ ಮುನಿರತ್ನ ಮಾಡ್ತಾರೆ.
ಶಾಸಕ ಮುನಿರತ್ನ ವಿರುದ್ಧ ಮಾಗಡಿ ಕ್ಷೇತ್ರದ ಶಾಸಕ ಬಾಲಕೃಷ್ಣ ವಾಗ್ದಾಳಿ ಮಾಡಿದ್ದಾರೆ, ಕಿಡಿಕಾರಿದ್ದಾರೆ. ಮುನಿರತ್ನ ಒಂಥರ ಅವರು ಫಿಲಂ ಆಕ್ಟರ್ ಇದ್ದಂಗೆ ಮತ್ತೆ ಜೋಕರ್ ಕೆಲಸ ಮಾಡ್ದಂಗೆ ಮಾಡ್ತಾವ್ರೆ. ಅವರು ಸಭೆನಲ್ಲಿ ಹೋಗಿ ಗೌರವವಾಗಿ ಅವರು ಮಾಡಬೇಕಾಗಿತ್ತು. ಅದನ್ನ ಬಿಟ್ಬಿಟ್ಟು ಅಸಂಬದ್ಧ ಪದಗಳನ್ನ ಉಪಯೋಗಿಸ್ತಕ್ಕಂಥದ್ದು, ಯಾರ ಮೇಲೂ ಟಾರ್ಗೆಟ್ ಮಾಡ್ತಕ್ಕಂಥದ್ದು, ಅವರು ಪೂರ್ವ ಯೋಜಿತವಾಗಿ ನಾನು ಹಿಂಗೇ ಮಾಡಬೇಕು ಅಂತಕ್ಕಂಥದ್ದನ್ನ ಮನಸ್ಸಲ್ಲಿ ಇಟ್ಕೊಂಡು ಬಂದು ಪಾಪ ಹೆಣ್ಮಗಳ ಮೇಲೆ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡ್ತಾವ್ರೆ. ಅವ್ರಿಗೆ ಹಕ್ಕೈತೆ, ಹಕ್ಕನ್ನ ಕೇಳಲಿಕ್ಕೆ ಸೂಕ್ತವಾದಂತ ವೇದಿಕೆಗಳಿದಾವೆ. ವಿಧಾನಸೌಧದಲ್ಲೂ ಕೂಡ ಅದನ್ನ ಕೇಳಬಹುದು. ಅವರು ಸೂಕ್ತವಾದಂತ ವೇದಿಕೆಯಲ್ಲಿ ಕೇಳದ್ ಬಿಟ್ಬಿಟ್ಟು ಸುಮ್ಮನೆ ಅಲ್ಲಿ ಹೋಗಿ ಡ್ರಾಮಾ ಮಾಡ್ಕೊಂಡು ಬಂದಿದ್ದಾರೆ. ನೀವು ಮೀಡಿಯಾದವರು ಅವ್ರಿಗೆ ಹೆಚ್ಚು ಪ್ರಚಾರ ಕೊಟ್ರೆ ನಿಮ್ ಮೀಡಿಯಾಗೆ ಗೌರವ ಕಡಿಮೆ. ಅವ್ರ ನಡವಳಿಕೆ ಏನು, ಅವ್ರು ಯಾವ ರೀತಿ ನಡೆದು ಬಂದ್ರು, ಅವ್ರು ಯಾವ ರೀತಿ ಅವರ ನಡವಳಿಕೆಯನ್ನು ನಡೆಸ್ಕೊಂಡ್ ಬಂದ್ರು, ಮೊದಲಿಂದನೂ ಕೂಡ ಯಾವ ರೀತಿ ಸಣ್ಣ ಪುಟ್ಟವ್ರ ಮೇಲೆ ಟಾರ್ಗೆಟ್ ಮಾಡಿದ್ರು. ಅಶೋಕ್ ಅಂತ ಅವ್ರನ್ನೇ ಏಡ್ಸ್ ಇಂಜೆಕ್ಷನ್ ಚುಚ್ಚಕ್ ಹೋಗವ್ರೆ ಅಂತಂದ್ರೆ ಅವ್ರ ನಾಯಕರ ಮೇಲೆನೆ ಮತ್ತೆ ಅವರು ಯಾವ ರೀತಿ ಅವರ ನಡವಳಿಕೆ ಐತೆ ಅಂತ ಹೇಳಿ ನೀವು ನಿಮ್ಮ ಮಾಧ್ಯಮದಲ್ಲಿ ಅವ್ರನ್ನ ಹೆಚ್ಚು ಪ್ರಚಾರ ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ. ಮುನಿರತ್ನ ಫಿಲಂ ಆಕ್ಟರ್ ಇದ್ದ ಹಾಗೆ ಮುನಿರತ್ನ ಜೋಕರ್ ಕೆಲಸ ಮಾಡ್ತಾರೆ. ಬೆಂಗಳೂರಿನಲ್ಲಿ ಹಿಂಗಂತ ಹೇಳಿದ್ದು ಇದೇ ಬಾಲಕೃಷ್ಣ ವಾಗ್ದಾಳಿ ಮಾಡಿದ್ದಾರೆ ಮುನಿರತ್ನ ವಿರುದ್ಧ. ಮೊನ್ನೆ ಸಭೆಯಲ್ಲಿ ಗೌರವದಿಂದ ನಡೆದುಕೊಳ್ಳಲಿಲ್ಲ ಮುನಿರತ್ನ. ಆ ಹೆಣ್ಮಗಳ ಮೇಲೆ ಟಾರ್ಗೆಟ್ ಮಾಡುವ ಕೆಲಸ ಮುನಿರತ್ನ ಮಾಡ್ತಾರೆ. ಶಾಸಕ ಮುನಿರತ್ನ ವಿರುದ್ಧ ಮಾಗಡಿ ಕ್ಷೇತ್ರದ ಶಾಸಕ ಬಾಲಕೃಷ್ಣ ವಾಗ್ದಾಳಿ ಮಾಡಿದ್ದಾರೆ, ಕಿಡಿಕಾರಿದ್ದಾರೆ. ಮುನಿರತ್ನ ಒಂಥರ ಅವರು ಫಿಲಂ ಆಕ್ಟರ್ ಇದ್ದಂಗೆ ಮತ್ತೆ ಜೋಕರ್ ಕೆಲಸ ಮಾಡ್ದಂಗೆ ಮಾಡ್ತಾವ್ರೆ. ಅವರು ಸಭೆನಲ್ಲಿ ಹೋಗಿ ಗೌರವವಾಗಿ ಅವರು ಮಾಡಬೇಕಾಗಿತ್ತು. ಅದನ್ನ ಬಿಟ್ಬಿಟ್ಟು ಅಸಂಬದ್ಧ ಪದಗಳನ್ನ ಉಪಯೋಗಿಸ್ತಕ್ಕಂಥದ್ದು, ಯಾರ ಮೇಲೂ ಟಾರ್ಗೆಟ್ ಮಾಡ್ತಕ್ಕಂಥದ್ದು, ಅವರು ಪೂರ್ವ ಯೋಜಿತವಾಗಿ ನಾನು ಹಿಂಗೇ ಮಾಡಬೇಕು ಅಂತಕ್ಕಂಥದ್ದನ್ನ ಮನಸ್ಸಲ್ಲಿ ಇಟ್ಕೊಂಡು ಬಂದು ಪಾಪ ಹೆಣ್ಮಗಳ ಮೇಲೆ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡ್ತಾವ್ರೆ. ಅವ್ರಿಗೆ ಹಕ್ಕೈತೆ, ಹಕ್ಕನ್ನ ಕೇಳಲಿಕ್ಕೆ ಸೂಕ್ತವಾದಂತ ವೇದಿಕೆಗಳಿದಾವೆ. ವಿಧಾನಸೌಧದಲ್ಲೂ ಕೂಡ ಅದನ್ನ ಕೇಳಬಹುದು. ಅವರು ಸೂಕ್ತವಾದಂತ ವೇದಿಕೆಯಲ್ಲಿ ಕೇಳದ್ ಬಿಟ್ಬಿಟ್ಟು ಸುಮ್ಮನೆ ಅಲ್ಲಿ ಹೋಗಿ ಡ್ರಾಮಾ ಮಾಡ್ಕೊಂಡು ಬಂದಿದ್ದಾರೆ. ನೀವು ಮೀಡಿಯಾದವರು ಅವ್ರಿಗೆ ಹೆಚ್ಚು ಪ್ರಚಾರ ಕೊಟ್ರೆ ನಿಮ್ ಮೀಡಿಯಾಗೆ ಗೌರವ ಕಡಿಮೆ. ಅವ್ರ ನಡವಳಿಕೆ ಏನು, ಅವ್ರು ಯಾವ ರೀತಿ ನಡೆದು ಬಂದ್ರು, ಅವ್ರು ಯಾವ ರೀತಿ ಅವರ ನಡವಳಿಕೆಯನ್ನು ನಡೆಸ್ಕೊಂಡ್ ಬಂದ್ರು, ಮೊದಲಿಂದನೂ ಕೂಡ ಯಾವ ರೀತಿ ಸಣ್ಣ ಪುಟ್ಟವ್ರ ಮೇಲೆ ಟಾರ್ಗೆಟ್ ಮಾಡಿದ್ರು. ಅಶೋಕ್ ಅಂತ ಅವ್ರನ್ನೇ ಏಡ್ಸ್ ಇಂಜೆಕ್ಷನ್ ಚುಚ್ಚಕ್ ಹೋಗವ್ರೆ ಅಂತಂದ್ರೆ ಅವ್ರ ನಾಯಕರ ಮೇಲೆನೆ ಮತ್ತೆ ಅವರು ಯಾವ ರೀತಿ ಅವರ ನಡವಳಿಕೆ ಐತೆ ಅಂತ ಹೇಳಿ ನೀವು ನಿಮ್ಮ ಮಾಧ್ಯಮದಲ್ಲಿ ಅವ್ರನ್ನ ಹೆಚ್ಚು ಪ್ರಚಾರ ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ. ಮುನಿರತ್ನ ಫಿಲಂ ಆಕ್ಟರ್ ಇದ್ದ ಹಾಗೆ ಮುನಿರತ್ನ ಜೋಕರ್ ಕೆಲಸ ಮಾಡ್ತಾರೆ. ಬೆಂಗಳೂರಿನಲ್ಲಿ ಹಿಂಗಂತ ಹೇಳಿದ್ದು ಇದೇ ಬಾಲಕೃಷ್ಣ ವಾಗ್ದಾಳಿ ಮಾಡಿದ್ದಾರೆ ಮುನಿರತ್ನ ವಿರುದ್ಧ. ಮೊನ್ನೆ ಸಭೆಯಲ್ಲಿ ಗೌರವದಿಂದ ನಡೆದುಕೊಳ್ಳಲಿಲ್ಲ ಮುನಿರತ್ನ. ಆ ಹೆಣ್ಮಗಳ ಮೇಲೆ ಟಾರ್ಗೆಟ್ ಮಾಡುವ ಕೆಲಸ ಮುನಿರತ್ನ ಮಾಡ್ತಾರೆ. ಶಾಸಕ ಮುನಿರತ್ನ ವಿರುದ್ಧ ಮಾಗಡಿ ಕ್ಷೇತ್ರದ ಶಾಸಕ ಬಾಲಕೃಷ್ಣ ವಾಗ್ದಾಳಿ ಮಾಡಿದ್ದಾರೆ, ಕಿಡಿಕಾರಿದ್ದಾರೆ. ಮುನಿರತ್ನ ಒಂಥರ ಅವರು ಫಿಲಂ ಆಕ್ಟರ್ ಇದ್ದಂಗೆ ಮತ್ತೆ ಜೋಕರ್ ಕೆಲಸ ಮಾಡ್ದಂಗೆ ಮಾಡ್ತಾವ್ರೆ. ಅವರು ಸಭೆನಲ್ಲಿ ಹೋಗಿ ಗೌರವವಾಗಿ ಅವರು ಮಾಡಬೇಕಾಗಿತ್ತು. ಅದನ್ನ ಬಿಟ್ಬಿಟ್ಟು ಅಸಂಬದ್ಧ ಪದಗಳನ್ನ ಉಪಯೋಗಿಸ್ತಕ್ಕಂಥದ್ದು, ಯಾರ ಮೇಲೂ ಟಾರ್ಗೆಟ್ ಮಾಡ್ತಕ್ಕಂಥದ್ದು, ಅವರು ಪೂರ್ವ ಯೋಜಿತವಾಗಿ ನಾನು ಹಿಂಗೇ ಮಾಡಬೇಕು ಅಂತಕ್ಕಂಥದ್ದನ್ನ ಮನಸ್ಸಲ್ಲಿ ಇಟ್ಕೊಂಡು ಬಂದು ಪಾಪ ಹೆಣ್ಮಗಳ ಮೇಲೆ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡ್ತಾವ್ರೆ. ಅವ್ರಿಗೆ ಹಕ್ಕೈತೆ, ಹಕ್ಕನ್ನ ಕೇಳಲಿಕ್ಕೆ ಸೂಕ್ತವಾದಂತ ವೇದಿಕೆಗಳಿದಾವೆ. ವಿಧಾನಸೌಧದಲ್ಲೂ ಕೂಡ ಅದನ್ನ ಕೇಳಬಹುದು. ಅವರು ಸೂಕ್ತವಾದಂತ ವೇದಿಕೆಯಲ್ಲಿ ಕೇಳದ್ ಬಿಟ್ಬಿಟ್ಟು ಸುಮ್ಮನೆ ಅಲ್ಲಿ ಹೋಗಿ ಡ್ರಾಮಾ ಮಾಡ್ಕೊಂಡು ಬಂದಿದ್ದಾರೆ. ನೀವು ಮೀಡಿಯಾದವರು ಅವ್ರಿಗೆ ಹೆಚ್ಚು ಪ್ರಚಾರ ಕೊಟ್ರೆ ನಿಮ್ ಮೀಡಿಯಾಗೆ ಗೌರವ ಕಡಿಮೆ. ಅವ್ರ ನಡವಳಿಕೆ ಏನು, ಅವ್ರು ಯಾವ ರೀತಿ ನಡೆದು ಬಂದ್ರು, ಅವ್ರು ಯಾವ ರೀತಿ ಅವರ ನಡವಳಿಕೆಯನ್ನು ನಡೆಸ್ಕೊಂಡ್ ಬಂದ್ರು, ಮೊದಲಿಂದನೂ ಕೂಡ ಯಾವ ರೀತಿ ಸಣ್ಣ ಪುಟ್ಟವ್ರ ಮೇಲೆ ಟಾರ್ಗೆಟ್ ಮಾಡಿದ್ರು. ಅಶೋಕ್ ಅಂತ ಅವ್ರನ್ನೇ ಏಡ್ಸ್ ಇಂಜೆಕ್ಷನ್ ಚುಚ್ಚಕ್ ಹೋಗವ್ರೆ ಅಂತಂದ್ರೆ ಅವ್ರ ನಾಯಕರ ಮೇಲೆನೆ ಮತ್ತೆ ಅವರು ಯಾವ ರೀತಿ ಅವರ ನಡವಳಿಕೆ ಐತೆ ಅಂತ ಹೇಳಿ ನೀವು ನಿಮ್ಮ ಮಾಧ್ಯಮದಲ್ಲಿ ಅವ್ರನ್ನ ಹೆಚ್ಚು ಪ್ರಚಾರ ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ. ಮುನಿರತ್ನ